ಅರಮನೆಯ ಅಂಗಳದಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜಟ್ಟಿ ಕಾಳಗ ಆರಂಭ ಆಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೇಗೆ ಸಾಕ್ತು ಅಂತ ಹೇಳಿ ಈ ಒಂದು ವಜ್ರಮುಷ್ಟಿ ಕಾಳಗ ಈ ಅರಮನೆಯ ರಾಜವಂಶಸ್ಥರು ನಡೆಸುವಂತಹ ನವರಾತ್ರಿಯ ಸಾಂಪ್ರದಾಯಿಕ ಪೂಜೆಗಳಲ್ಲಿ ಈ ವಜ್ರಮುಷ್ಟಿ ಕಾಳಗ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಸಿದ್ಧವಾಗಿರುವಂತಹ ಕೆಮ್ಮಣ್ಣಿನ ಅಖಾಡದಲ್ಲಿ ವಜ್ರಮುಷ್ಟಿ ಕಾಳಗ ನಡೀತಾ ಇದೆ. ವಿಜಯದಶಮಿಯ ಮೆರವಣಿಗೆಗೆ ಸೂಚನೆ ಕೊಡುವಂತಹ ಈ ಒಂದು ವಜ್ರಮುಷ್ಟಿ ಕಾಳಗ ಇಡೀ ದೇಶದಲ್ಲಿ ಎಲ್ಲೂ ನಡೆಯೋದಿಲ್ಲ ನೋಡಿ, ಎಲ್ಲೂ ನಡೆಯೋದಿಲ್ಲ. ಇದು ಮೈಸೂರಿನಲ್ಲಿ ಮಾತ್ರ ನಡೆಯುತ್ತೆ. ಈಗಲೂ ಕೂಡ ಮೈಸೂರಿನಲ್ಲಿ ಈ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರಲಾಗ್ತಾ ಇದೆ. ಎಲ್ಲೂ ಕೂಡ ನಡೆಯೋದಿಲ್ಲ ಇಡೀ ದೇಶದಲ್ಲಿ. ಅದು ಎಸ್ಪೆಷಲಿ ಮೈಸೂರಲ್ಲಿ ಮಾತ್ರ ನಡೆಯೋದು. ಆ ಒಂದು ಸಂಪ್ರದಾಯವನ್ನು ಇಲ್ಲಿಯವರೆಗೂ ಕೂಡ ಪಾಲನೆ ಮಾಡ್ಕೊಂಡು ಬಂದಿರೋದು ಮೈಸೂರಿನ ರಾಜರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮೋದಾದೇವಿ ಅವರು ಕೂಡ ನೋಡ್ತಾ ಇದ್ದಾರೆ ಹೇಗೆ ಸಾಕ್ತಾ ಇದೆ ಅಂತ ಈ ಒಂದು ವಜ್ರಮುಷ್ಟಿ ಕಾಳಗ. ಮತ್ತು ಯದುವೀರವರ ಮಗ ಕೂಡ ನಿಂತಿದ್ದಾರೆ, ಅವರು ಕೂಡ ಗಮನಿಸ್ತಾ ಇದ್ದಾರೆ ಹೇಗೆ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ. ಒಂದು ಕಡೆ ರಾಜರು ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ವಿಶಿಷ್ಟ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವಜ್ರಮುಷ್ಟಿ ಕಾಳಗ ನಡೆಯೋದೇ ಒಂದು ರೋಚಕ. ಜಸ್ಟ್ ಒಂದು ನಿಮಿಷಗಳದ ಒಳಗಾಗಿಯೇ ಎಲ್ಲವೂ ಮುಗಿದೋಗ್ಬಿಡುತ್ತೆ ನೋಡಿ. ವಜ್ರಮುಷ್ಟಿ ಆಯುಧ ಆನೆ ದಂತದ ಆಯುಧವನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ ನೋಡಿ. ವಜ್ರಮುಷ್ಟಿ ಕಾಳಗಕ್ಕೆ 400ರಿಂದ 500 ವರ್ಷಗಳ ಇತಿಹಾಸ ಇದೆ. ನಿನ್ನೆ ಮೊನ್ನೆಯಿಂದ ಅಂತಲ್ಲ, 400ರಿಂದ 500 ವರ್ಷಗಳ ಇತಿಹಾಸ ಇರುವಂಥದ್ದು ನೋಡಿ. ಯಾವ ರೀತಿಯಾಗಿ ಇತಿಹಾಸ ಇದೆ ಅಂತ ಹೇಳಿ ರಾಜವಂಶಸ್ಥರು ವಿಜಯ ಯಾತ್ರೆಯನ್ನು ಹೊರಡ್ತಾರೆ. ಇದು ಮುಗಿದ ತಕ್ಷಣ, ವಜ್ರಮುಷ್ಟಿ ಮುಗಿದ ತಕ್ಷಣ ನಂತರ ಬನ್ನಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅರಮನೆಯ ನವರಾತ್ರಿಯ ಪೂಜೆಗಳು ಅಲ್ಲಿಗೆ ಮುಕ್ತಾಯವಾಗುತ್ತೆ. ಜಂಬೂ ಸವಾರಿ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂಥದ್ದು. ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಜನ. ಸವಾರಿ ತೊಟ್ಟಿಯಲ್ಲಿ ಶಮಿ ಪೂಜೆ ಆರಂಭ ಆಗಿದೆ. ಯದುವೀರ್ ಒಡೆಯರಿಂದ ಶಮಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕರಿಕಲ್ಲು ತೊಟ್ಟಿಯಲ್ಲಿ ಜಟ್ಟಿ ಕಾಳಗಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಜಟ್ಟಿ ಕಾಳಗದ ಬಳಿಕ ಯದುವೀರ್ ವಿಜಯ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಅದಾದ ನಂತರ ಬನ್ನಿ ವೃಕ್ಷ ಪೂಜೆಯ ಬಳಿಕ ಅರಮನೆಗೆ ವಾಪಸ್ ಆಗಲಿದ್ದಾರೆ ಯದುವೀರ್ ಅವರು. ಅರಮನೆಯ ಭುವನೇಶ್ವರಿ ದೇವಸ್ಥಾನದ ಒಳಭಾಗದಲ್ಲಿ ಇರುವಂತಹ ಬನ್ನಿ ವೃಕ್ಷ ಅರಮನೆಗೆ ವಾಪಸ್ಸಾದ ಬಳಿಕ ಯದುವೀರ್ ಕಂಕಣ ವಿಸರ್ಜನೆಯನ್ನು ಮಾಡ್ತಾರೆ. ಆ ಮೂಲಕ ರಾಜವಂಶಸ್ಥರ ಸಾಂಪ್ರದಾಯಿಕ ದಸರಾ ಸಂಪನ್ನವಾಗುತ್ತೆ. ಅಲ್ಲಿಗೆ ಮುಕ್ತಾಯವಾಗುತ್ತೆ.
ಆರಂಭ ಆದ ದಿನದಿಂದ ಇಲ್ಲಿಯವರೆಗೂ ಕೂಡ ಬಹಳ ಕಟ್ಟುನಿಟ್ಟಿನಿಂದ ಈ ಒಂದು ಕ್ರಮವನ್ನು ಆಚರಿಸ್ಕೊಂಡು ಬರಲಾಗುತ್ತೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಇವತ್ತು ತೆರೆ ಎಳಿತಾರೆ. ಸೊ ಅರಮನೆ ಸವಾರಿ ತೊಟ್ಟಿಯಲ್ಲಿ ಶಮಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಯದುವೀರವರು ಪೂಜೆಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜಟ್ಟಿ ಕಾಳಗ ನಡೀತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅಂದರೆ ಯಾರ ತಲೆಯಲ್ಲಿ ಮೊದಲಿಗೆ ಈ ಒಂದು ರಕ್ತ ಚಿಮ್ಮುತ್ತೋ ಅಲ್ಲಿಗೆ ಈ ವಜ್ರಮುಷ್ಟಿ ಕಾಳಗ ಅಂತ್ಯವಾಗತ್ತೆ. ಅದನ್ನು ನೋಡಿದ ನಂತರ ಈ ಮುಂದಿನ ಕಾರ್ಯಗಳು ಮುಂದುವರಿಯುತ್ತೆ. ರಾಜವಂಶಸ್ಥರು ವಿಜಯ ಯಾತ್ರೆಯನ್ನು ಹೊರಡ್ತಾರೆ. ಇದು ಮುಗಿದ ನಂತರ ಬನ್ನಿ ಪೂಜೆ ನೆರವೇರಿಸ್ತಾರೆ. ಅರಮನೆಯ ನವರಾತ್ರಿಯ ಪೂಜೆಗಳು ಅಲ್ಲಿಗೆ ಮುಕ್ತಾಯವಾಗುತ್ತವೆ. ಒಡೆಯರಿಂದ ಶಮಿ ಪೂಜೆ, ಕರಿಕಲ್ಲು ತೊಟ್ಟಿಯಲ್ಲಿ ಜಟ್ಟಿ ಕಾಳಗಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿದೆ. ಜಟ್ಟಿ ಕಾಳಗ ಮುಗಿದ ನಂತರ ವಿಜಯ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಬನ್ನಿ ವೃಕ್ಷ ಪೂಜೆ ಬಳಿಕ ಅರಮನೆಗೆ ವಾಪಸ್ ಆಗ್ತಾರೆ ಯದುವೀರ್ ಒಡೆಯರವರು. ಅರಮನೆಯ ಭುವನೇಶ್ವರಿ ದೇವಸ್ಥಾನದಲ್ಲಿ ಒಳಭಾಗದಲ್ಲಿ ಇರುವಂತಹ ಈ ಬನ್ನಿ ವೃಕ್ಷ ಅರಮನೆಗೆ ವಾಪಸ್ಸಾದ ಬಳಿಕ ಯದುವೀರ್ ಕಂಕಣ ವಿಸರ್ಜನೆಯನ್ನು ಮಾಡ್ತಾರೆ. ಆ ಮೂಲಕ ಈ ರಾಜವಂಶಸ್ಥರ ಸಾಂಪ್ರದಾಯಿಕ ದಸರಾ ಏನಿದೆಯಲ್ಲ ಅದು ಸಂಪನ್ನವಾಗುತ್ತೆ, ಅಲ್ಲಿ ಮುಗಿಯುತ್ತೆ, ಮುಕ್ತಾಯವಾಗುತ್ತೆ. ಅಜಮಾಸಿ 700 ವರ್ಷಗಳ ಹಿಂದೆ